ಹಲೋ ನಮಸ್ಕಾರ. ನಾನೀಗ ಬಂದಿರೋದು ಕೇರಳದ ಕಾಸರಗೋಡು ಸಮೀಪ ಇರುವಂತಹ ಚಂದ್ರಗಿರಿ ಕೋಟೆಯನ್ನು ನೋಡೋದಕ್ಕೆ. ಈ ಚಂದ್ರಗಿರಿ ಕೋಟೆಯನ್ನು 17ನೇ ಶತಮಾನದಲ್ಲಿ ಶಿವಪ್ಪನಾಯಕ, ಕೆಳದಿಯ ಶಿವಪ್ಪನಾಯಕ 17ನೇ ಶತಮಾನದಲ್ಲಿ ನಿರ್ಮಾಣವನ್ನು ಮಾಡಿದ್ದ. ಅದಕ್ಕೂ ಪೂರ್ವದಲ್ಲಿ ಈ ಎಲ್ಲ ಭಾಗಗಳು ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಸಂದರ್ಭದಲ್ಲಿ ಶಿವಪ್ಪನಾಯಕ ಈ ಎಲ್ಲ ಪ್ರದೇಶಗಳನ್ನು ನೋಡ್ಕೊಳ್ತಿದ್ದ ಅಂತ ಕೂಡ ಹೇಳಲಾಗ್ತದೆ. ಜೊತೆಯಲ್ಲಿ ಈ ಕೋಟೆಯ ನಿರ್ಮಾಣ ಮಾಡಿರುವಂಥದ್ದು 17ನೇ ಶತಮಾನದ ಅವಧಿಯಲ್ಲಿ ಶಿವಪ್ಪನಾಯಕನಿಂದಾಗಿ ನಿರ್ಮಾಣ ಆಯಿತು. ಅಂತಹ ಒಂದು ಕೋಟೆ ಏನಿದೆ, ಇದು ಚಂದ್ರಗಿರಿ ನದಿಯ ಪಕ್ಕದಲ್ಲೇ ಇರುವಂತಹ ಒಂದು ಪ್ರದೇಶ. ನೋಡೋಣ. ಕೋಟೆಯ ಮೇಲ್ಭಾಗದ ಸುಂದರವಾದ ದೃಶ್ಯ. ಇಂದು ಈ ಕೋಟೆ ಪ್ರಾಚ್ಯವಸ್ತು ಇಲಾಖೆ ನಿರ್ವಹಣೆಯನ್ನು ಮಾಡ್ತಾ ಇದೆ. ಆದರೆ ಅಷ್ಟೊಂದು ಚೆನ್ನಾಗಿ ನಿರ್ವಹಣೆ ಇಲ್ಲದೆ ಹೋಗಿರುವಂತಹ ಕಾರಣದಿಂದ ಕೋಟೆಯ ಭಾಗಗಳು ಅವಶೇಷಗಳಂತೆ ತೋರ್ತಾ ಇದ್ದಾವೆ. ಸಂಪೂರ್ಣ ಕೋಟೆಗಳನ್ನು ಜಂಬಿಟ್ಟಿಗೆ ಕಲ್ಲು ಅಥವಾ ಜಂಬಿಟ್ಟಿಗೆ ಮಣ್ಣು ಮತ್ತು ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇಂತಹ ಕೋಟೆಯ ಮೇಲ್ಭಾಗದಲ್ಲಿ ನಿಜವಾಗಿಯೂ ತುಂಬ ಆಕರ್ಷಕವಾದಂತಹ ಸನ್ನಿವೇಶಗಳಿದ್ವು. ಸುಮಾರು 300 ವರ್ಷಗಳಿಗೂ ಅಧಿಕವಾಗಿರುವಂತಹ ಕೋಟೆ ಬಹಳ ಚೆನ್ನಾಗಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಅಂತ ನಾವು ಹೇಳ್ಬೋದು. ನಾವೀಗ ಹೋಗ್ತಾ ಇರೋದು ಕೋಟೆಯ ಮೇಲ್ಭಾಗದಲ್ಲಿ. ಕೋಟೆಯ ಮೇಲ್ಭಾಗದಿಂದ ಸುತ್ತಲಿನ ಸುಂದರವಾದಂತಹ ಪರಿಸರದ ವೀಕ್ಷಣೆ ಸಾಧ್ಯ ಇದೆ. 150 ಮೀಟರ್ಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರವಾಗಿರುವಂತಹ ಪ್ರದೇಶ ಆಗಿರೋದರಿಂದ ಸುತ್ತಲಿನ ಎಲ್ಲ ಭಾಗಗಳನ್ನು ಕೂಡ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೋಟೆಯ ನಿರ್ಮಾಣದ ವೈಶಿಷ್ಟ್ಯಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ನಾವು ನೋಡುತ್ತಿರುವುದು ಚಂದ್ರಗಿರಿ ನದಿ. ಈ ಚಂದ್ರಗಿರಿ ನದಿ ಸಮುದ್ರವನ್ನು ಸೇರುವಂತಹ ಭಾಗವನ್ನು ಈ ಭಾಗದಿಂದ ಸ್ಪಷ್ಟವಾಗಿ ನಾವು ಗುರುತಿಸಬಹುದು. ಇಲ್ಲಿ ಸಮುದ್ರವನ್ನು ಸೇರುವಂತಹ ಭಾಗ ಆಗಿರೋದ್ರಿಂದ ಇಲ್ಲಿಂದ ನೋಡಿದರೆ ಸೂರ್ಯಾಸ್ತ ತುಂಬ ಸುಂದರವಾಗಿ ಕಾಣೋದು ಕೂಡ ಇಲ್ಲಿನ ವಿಶಿಷ್ಟತೆ ಅಂತ ಹೇಳ್ಬೋದು. ಈ ಕೋಟೆಯ ಭಾಗಗಳಲ್ಲಿ ಸುತ್ತಲೂ ಕೋಟೆಯನ್ನು ನಾವು ಸಂದರ್ಶನ ಮಾಡಿದರೆ ಸುತ್ತಲೂ ಇಲ್ಲಿ ಕೋಟೆಯನ್ನು ತಿರುಗಿ ನೋಡಬಹುದು. ಕೋಟೆಯ ಎಲ್ಲ ಭಾಗಗಳಲ್ಲಿ ಕೂಡ ನಾವು ನೋಡ್ತಾ ಹೋದಾಗ ಕೋಟೆಯ ಭಾಗಗಳಲ್ಲಿ ನಿರ್ವಹಣೆಯ ಕೊರತೆ ನಮಗೆ ಮುಖ್ಯವಾಗಿ ಎದ್ದು ಕಂಡಿರುವಂಥದ್ದು. ಇಂತಹ ಕೋಟೆಗಳು ಇದೇ ರೀತಿಯಲ್ಲಿ ಅವನತಿಯತ್ತ ಕೂಡ ಸಾಗಬಹುದು ಅಂತ ಅನಿಸ್ತಾ ಕೂಡ ಇದೆ. ಕೋಟೆಯ ಮೂಲೆ ಮೂಲೆಗಳಲ್ಲಿ ಕೂಡ ಸುಂದರವಾದಂತಹ ಒಂದು ನಿರ್ಮಾಣ ಇರೋದನ್ನು ಕಾಣ್ತೇವೆ. ಕೋಟೆಯ ಹಲವು ಭಾಗಗಳಿಂದ ನಾವು ಚಂದ್ರಗಿರಿ ನದಿಯನ್ನು ಮತ್ತು ಸಮುದ್ರದ ಭಾಗಗಳನ್ನು ನೋಡ್ತೇವೆ. ಅಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಕೋಟೆ. ಧನ್ಯವಾದಗಳು.